ಇಲ್ಲಮ್ಮ ನೋಡ್ತೀನಿ ಇಲ್ಲಮ್ಮ ಗಾಯ ಎಲ್ಲಾಗೈತೆ ಮುರಿಯತ್ತು ಇಟ್ಕೋ ಮಗಲ್ಲ ಪಟ್ಟಣ ಕೈ ಹೊಚ್ಚಿಲ್ಲ ನಾನು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ. ಸೊ ವ್ಲಾಗ್ ಮಾಡೋಣ, ಏನಾದರೂ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಮಾಡ್ತಾಯಿದ್ದೆ. ನಮ್ಮ ಪಾಪು ಆ ಕಡೆ ಮನೆಗೆ ಹೋಗಿದ್ದಾನೆ, ಅಂದರೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದಾನೆ, ಆಟ ಆಡ್ಕೊಬರ್ತೀನಿ ಅಂತ. ಇವಾಗ ಅವನಿಗೆ ಬ್ರೆಸ್ಟ್ ಫೀಡಿಂಗ್ನ ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ಅದರಿಂದ ಅವನು ನನ್ನಿಂದ ಸ್ವಲ್ಪ ದೂರ ಇರಲಿ ಅಂತ ಹೇಳಿಬಿಟ್ಟು ಆ ಕಡೆ ಮನೆಗೆ ಆಟ ಆಡಲಿಕ್ಕೆ ಅಂತ ಕಳಿಸಿದ್ದೀನಿ. ಬ್ರೆಸ್ಟ್ ಫೀಡಿಂಗ್ನ ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟಿದ್ದೀನಿ. ಈಗ 3 ಡೇಸ್ ಆಯಿತು. ತುಂಬಾ ಅಳ್ತಾನೆ ಫ್ರೆಂಡ್ಸ್, ತುಂಬ ಇದು ಮಾಡ್ತಾನೆ. ಅಲ್ಲಿ ಸ್ವಲ್ಪ ನಾಯ್ಸ್ ಆಗ್ತಿದೆ, ಅಲ್ಲಿ ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆ. ಸೊ ಅದ್ರದ್ದು ಸ್ವಲ್ಪ ಡಿಸ್ಟ್ರಾಕ್ಷನು. ಅದು ಬಿಟ್ಟರೆ ಇನ್ನೂ ಹಕ್ಕಿಗಳ ಚಿಲಿಪಿಲಿ ಕಲರವ ನಿಮಗೆ ಕೇಳಿಸ್ತಾ ಇರುತ್ತೆ. ಬೆಂಗಳೂರಿನಲ್ಲಿ ಈ ಥರ ಹೊರಗಡೆ ಸಂಜೆ ಟೈಮು ಹೊರಗಡೆ ಕುತ್ಕೊಂಡು ಈ ಥರ ಚಿಲಿಪಿಲಿ ಅನ್ನೋ ಹಕ್ಕಿಗಳ ಸದ್ದನ್ನು ಕೇಳಿಸ್ಕೊಂಡು ಕಾಫಿ ಕುಡಿಯೋದು ಒಂಥರ ಮಜಾ ಇರುತ್ತಲ್ವ. ನನಗೂ ತುಂಬ ಖುಷಿ. ಸೊ ಈಗ ಫುಲ್ ಮೋಡ ಇದೆ ಇವತ್ತು. ಫುಲ್ ಸಂಜೆ ಆಲ್ಮೋಸ್ಟ್ ಒಂದು 6:30 7 ಗಂಟೆ ಹತ್ರ ಆಗೋಗಿದೆ. ಇವಾಗ ತಾನೇ ಕಾಫಿ ಕುಡ್ಕೊಂಡು ಈ ಸೌಂಡನ್ನು ಕೇಳ್ಕೊಂಡು ಹಾಗೆ ಕೂತಿದ್ದೆ. ಸೊ ವಿಡಿಯೋ ಮಾಡೋಣ, ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಹೇಳೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ನಮ್ಮ ಪಾಪಕ್ಕೆ ಬಂದು 3 ಡೇಸ್ ಆಯಿತು. ಇವತ್ತು ಸಂಜೆ 5 ಗಂಟೆಗೆ 3 ಡೇಸ್ ಆಯಿತು ಬ್ರೆಸ್ಟ್ ಫೀಡಿಂಗ್ನ ಸ್ಟಾಪ್ ಮಾಡಿ. ಅವನು ಸ್ವಲ್ಪ ಕಿರಿಕಿರಿ ಮಾಡ್ತಾನೆ, ಪರವಾಗಿಲ್ಲ. ಆದರೆ ನನಗೆ ಯಾವುದೇ ರೀತಿ ಪೇಯ್ನ್ ಆಗಲಿ ಅಥವಾ ಜ್ವರ ಬರೋದಾಗಿರಲಿ ನನಗೇನು ಪ್ರಾಬ್ಲಮ್ ಅನಿಸಿಲ್ಲ. ನಾನು ನಾರ್ಮಲಾಗಿ ಚೆನ್ನಾಗೇ ಇದ್ದೀನಿ. ನಮ್ಮ ಪಾಪುಗೂ ಏನೂ ಆಗಿಲ್ಲ, ಅವನು ಆಲ್ಮೋಸ್ಟ್ ಚೆನ್ನಾಗೇ ಇದ್ದಾನೆ. ಅಳ್ತಾನೆ, ಸ್ವಲ್ಪ ಮಲ್ಕೊಳ್ಳೋ ಟೈಮಲ್ಲಿ ಹಾಲು ಬೇಕು ಅಂತ ಕೇಳಿ ಹಠ ಮಾಡ್ತಾನೆ. ಆವಾಗ ಸ್ವಲ್ಪ ಕತೆ ಹೇಳೋದು, ಸಾಂಗ್ ಹೇಳೋದು, ಅಥವಾ ಅವನು ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಮಾಡಿ ಇದು ಮಾಡಿದ್ರೆ ಅವನಾಗೆ ಮಲ್ಕೊಬಿಡ್ತಾನೆ. ತುಂಬ ಆಟ ಆಡಿಸ್ಬೇಕು, ಅಂದರೆ ಅವನು ಫುಲ್ಲು ನಿದ್ದೆ ಬರೋ ತನಕನೂ ಆಟ ಆಡಲಿಕ್ಕೆ ಬಿಟ್ಬಿಡ್ತೀನಿ ಆಯಿತಾ. ಅದರಿಂದ ಅವನು ಸ್ವಲ್ಪ ಸುಸ್ತು ಅಂತ ಅನಿಸಿ ಅವನೇ ನಿದ್ದೆ ಮಾಡಿಬಿಡ್ತಾನೆ. ಏನಾದರೂ ಕತೆ ಗೀತೆ ಹೇಳ್ಕೊಟ್ರೆ ನಿದ್ದೆ ಮಾಡಿಬಿಡ್ತಾನೆ ಅವನು. ಇವಾಗ ಇದ್ದೆ. ಸೊ ಇವತ್ತು ಡಿನ್ನರ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಡುಗೆ ಕೂಡ ಏನೂ ಮಾಡಿಲ್ಲ ಇವತ್ತು. ಡಿನ್ನರ್ ಅಂದರೆ ನೀವು ಅಂದ್ಕೊಳ್ಳೋ ಥರ ಆ ಥರ ಡಿನ್ನರ್ ಏನಲ್ಲ ನಮ್ಮದು. ಈ ಥರ ಡಿನ್ನರ್ ನೀವು ಅಂದ್ಕೋತಾ ಇರೋದು ಈ ಡಿನ್ನರು, ನಾನು ಹೇಳ್ತಾ ಇರೋದು ಈ ಡಿನ್ನರ್ ಅಂದರೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಿಗೆ ಹೋಗೋದು, ಅಥವಾ ಆ ಥರ ಅಲ್ಲಿಗೆ ಹೋಗಿ ಊಟ ಮಾಡೋದು. ಇಲ್ಲಾಂದರೆ ನಾವು ಫುಲ್ ಮೇಕಪ್ ಮಾಡಿಕೊಂಡು ಫುಲ್ ಡ್ರೆಸ್ಅಪ್ ಆಗಿ ಆ ಥರ ಕಾರಲ್ಲೆಲ್ಲ ಹೋಗಿ ಅಲ್ಲಿ ಊಟ ತಿನ್ಕೊಂಡು ಬರೋದು, ಈ ಥರದ್ದೆಲ್ಲ ನಂಗೆ ನಿಜವಾಗ್ಲೂ ಇಷ್ಟನೇ ಇಲ್ಲ. ನನ್ನ ಪ್ರಕಾರ ನಿಜವಾದ ಡಿನ್ನರ್ ಏನು ಅಂತಂದರೆ, ನಮಗಿಷ್ಟವಾಗಿರೋ ಊಟನ ಯಾವುದೇ ರೀತಿ ತೊಂದರೆ ಇಲ್ಲದೇ ನಮಗಿಷ್ಟವಾಗಿರೋ ಜಾಗದಲ್ಲಿ ಬಿಸಿ ಬಿಸಿ ಕುತ್ಕೊಂಡು ತಿಂತೀವಲ್ಲ, ಅದ್ರ ಮಜಾನೇ ಬೇರೆ ಫ್ರೆಂಡ್ಸ್. ನನಗೆ ಇಷ್ಟವಾಗಿರೋ ತಿಂಡಿ ಅಥವಾ ಊಟ ಏನೇ ಆಗಿರ್ಬೋದು, ಒಂದು ರೋಡಲ್ಲೇ ಮಾರ್ತಾ ಇದ್ದರೂ ಕೂಡ ನಾನು ಅದನ್ನು ತೊಗೊಂಡು ತಿಂತೀನಿ ಆಯಿತಾ. ನಂಗೆ ನಿಜವಾಗ್ಲೂ ನನಗೆ ಆ ಥರ ಐ ಲೆವೆಲಲ್ಲಿ ಕುತ್ಕೊಂಡಿರಬೇಕು, ಆ ಥರ ಇರಬೇಕು ಅಂತ ನಂಗೆ ನಿಜವಾಗ್ಲೂ ಅನಿಸಲ್ಲ. ಇಷ್ಟೇ ಆದ್ರೂ ಇಷ್ಟು ಅಂತ ಅಂದ್ಕೊಂಡು ಇರ್ತೀನಿ, ಇಷ್ಟರಲ್ಲೇ ಖುಷಿ ಪಡ್ಕೊಂಡು ತಿಂತೀನಿ ಆಯಿತಾ. ಫ್ಲೈಟ್ ಹೋಗ್ತಾ ಐತೆ. ನನ್ನ ಪಾಪು ಇದ್ದಿದ್ರೆ ಇವಾಗ ಮಮ್ಮ 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 ಅಂತ ಕಿರ್ಚ್ಕೊಂಡಿರೋನು. ಡಿನ್ನರ್ ಅಂತ ಅಂದ್ಕೊಂಡು ನನಗೆ ಇಷ್ಟವಾಗಿರೋ ಊಟನ ಅಪರೂಪಕ್ಕೆ ಒಂದ್ಸಲ, ಅಂದರೆ ಮಂತ್ಲಿ ಒಂದು ಸತಿ, ತಿಂಗ್ಳಿಗೆ ಒಂದು ಸಲನಾದರೂ ಹೋಗಿ ಆಚೆ ಕಡೆ ತಿಂದ್ಕೊಂಡು ಬರ್ತೀನಿ. ಅದು ನನಗೊಂಥರ ಖುಷಿ ಕೊಡುತ್ತೆ ಆಯಿತಾ. ಒಂಥರ ಫ್ರೀ ಅನಿಸುತ್ತೆ. ದಿನ ಅದೇ ಅಡುಗೆ ಮಾಡಿಕೊಂಡು, ದಿನ ಅದೇ ಸಾಂಬಾರು, ಅನ್ನ ಸಾಂಬಾರು, ಅದು ದಿನ ಸೇಮ್ ರೊಟೀನ್ ಆಗೋಗಿರುತ್ತೆ. ಸೊ ಇವತ್ತು ಸ್ವಲ್ಪ ಸ್ಪೆಷಲ್ ಅನಿಸುತ್ತೆ, ನಾವು ಆಚೆ ಕಡೆ ಹೋಗಿ ತಿಂದ್ಕೊಂಡು ಬರ್ಬೋದು.
ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಇವತ್ತು ನನಗಿಷ್ಟವಾಗಿರೋ ಊಟನ ನನಗಿಷ್ಟವಾಗಿರೋ ಜಾಗದಲ್ಲಿ ತಿಂತಾಯಿದ್ದು, ಅದು ಬಿಸಿ ಬಿಸಿ ಕುತ್ಕೊಂಡು ತಿಂತಿದ್ದೀನಿ ಗೊತ್ತಾ. ನಾವು ಅಡುಗೆ ಮಾಡಿಕೊಂಡು ನಾವು ಪಾಪಗೆಲ್ಲ ತಿನ್ನಿಸಿ ಊಟ ಮಾಡೋಷ್ಟರಲ್ಲಿ ಅದೆಲ್ಲ ತಣ್ಣಗಾಗೋಗಿರುತ್ತೆ. ನಾನು ಅನ್ಕೋತೀನಿ ಆಲ್ಮೋಸ್ಟು ಇವಾಗ ತಾಯಿ ಆಗಿರೋಂತಹ ಎಲ್ಲ ವುಮೆನ್ಸ್ ಕೂಡ ಇದೇ ಫೀಲಿಂಗ್ ಅಂತ ಅನ್ಕೋತೀನಿ. ಒಂದು ಚಿಕ್ಕದು ಶಾಪಿಂಗ್ ಹೋದ್ರೂ ಗ್ರಾಸರಿ ತರೋಕೆ ಹೋದ್ರೂ ಅದು ಒಂದು ದೊಡ್ಡ ಲೆವೆಲ್ಗೆ ನಾವೆಲ್ಲೋ ಟ್ರಿಪ್ ಹೋಗ್ತಿದ್ದೀವಿ ಅನ್ನೋ ಥರ ಫೀಲ್ ಕೊಡುತ್ತೆ. ನಿಮಗೂ ಏನಾದರೂ ಈ ಥರ ಫೀಲ್ ಆಗಿದ್ದಿದ್ರೆ ಕಮೆಂಟ್ ಮಾಡಿ ಆಯಿತಾ. ನಿಮ್ಗೆ ಯಾವ್ಯಾವ ಥರ ಫೀಲ್ ಆಗಿದೆ ಅಥವಾ ನೀವು ಎಲ್ಲಿಗೆ ಹೋದಾಗ ಈ ಥರ ಫೀಲ್ ಆಗಿದೆ ಅಂತ. ನಂಗೆ ನಿಜವಾಗ್ಲೂ ಇಲ್ಲಿಂದ ಪಕ್ಕದ ಅಂಗಡಿಗೆ ಬೈಕಲ್ಲಿ ಹಾಲು ತರಕ್ಕೆ ಹೋದ್ರೂ ನಾನು ಎಲ್ಲೋ ಹೊರಗಡೆ ಹೋಗ್ತಿದ್ದೀನಿ, ನಾನು ಎಲ್ಲೋ ಶಾಪಿಂಗ್ ಹೋಗ್ತಿದ್ದೀನಿ ಅಥವಾ ಟ್ರಿಪ್ ಹೋಗ್ತಿದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ನಮ್ಮ ಮನೆಯವ್ರು ಎಲ್ಲಿಗೆ ಕರೆದ್ರೂ ನಾನು ಬರೋಲ್ಲ ಅಂತ ಹೇಳಲ್ಲ, ಓಡ್ತಾ ಇರೋದೆ. ಅದು ಯಾವ ಥರ ಡ್ರೆಸ್ ಹಾಕ್ಕೊಂಡಿದ್ರು ಪರವಾಗಿಲ್ಲ, ಮೇಲ್ಗಡೆ ಒಂದು ಜಾಕೆಟ್ ಹಾಕ್ಕೊಂಡು ಓಡ್ಬಿಡ್ತೀನಿ ಆಯಿತಾ. ನನಗಂತೂ ಹೊರಗಡೆ ಸುತ್ತೋದು ಅಂದರೆ ತುಂಬ ಇಷ್ಟ. ಸೊ ತೋರಿಸ್ತೀನಿ ಇವತ್ತು ಜರ್ನಿ ಹೇಗಿರುತ್ತೆ, ಏನೇನು ತಿಂತೀವಿ ನಾವು ಡಿನ್ನರಲ್ಲಿ. ಮತ್ತು ನಾನು ನನ್ನ ತಂಗಿ ನಮ್ಮ ಮನೆಯವರು 3 ಜನ, ಅಂದರೆ ನಮ್ಮ ಪಾಪುನೂ ಸೇರಿಸ್ಕೊಂಡು 4 ಜನ ಹೋಗ್ತಿದ್ದೀವಿ. ಪಾಪುಗೆ ಹೊರಗಡೆ ಐಟಮ್ ಅಷ್ಟು ತಿನ್ನಿಸೋದಿಲ್ಲ ನಾನು. ಸೊ ಇವತ್ತು ಮನೇಲಿ ಅಡುಗೆ ಮಾಡೋಕ್ಕೆ ತುಂಬ ಬೇಜಾರು. ಸೊ ಅದಕ್ಕೆ ಹೇಳಿದ್ದೀನಿ ಅವ್ರಿಗೆ ಅಲ್ಲಿಂದ ಇಡ್ಲಿ ತಂದುಬಿಡಿ. ಅಲ್ಲಿ ಅವನಿಗೆ ಇಡ್ಲಿ ಅಂದರೆ ತುಂಬ ಇಷ್ಟ. ಸೊ ಇಡ್ಲಿ ತಂದುಬಿಡಿ, ಫಸ್ಟು ಇಡ್ಲಿನ ತಿನ್ನಿಸ್ಕೊಂಡು ಆಮೇಲೆ ಅವನನ್ನು ಕರ್ಕೊಂಡು ಹೋಗೋಣ. ಇಲ್ಲಾಂದರೆ ಅಲ್ಲಿಗೆ ಹೋದ್ಮೇಲೆ ಕಿರಿಕಿರಿ ಮಾಡಿಬಿಡ್ತಾನೆ, ಅಥವಾ ಅದು ಬೇಕು ಇದು ಬೇಕು ತಿರುಗಾಡ್ತೀನಿ. ಅವನು ಬಸ್ಸು ಕಾರು ಈ ಬೈಕು ಈ ಥರದ್ದನ್ನೆಲ್ಲ ನೋಡಿದ್ರೆ ಅದನ್ನು ಹತ್ರ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ ಆಯಿತಾ. ಸೊ ಅದಕ್ಕೋಸ್ಕರ ಇಲ್ಲೇ ಊಟ ಎಲ್ಲ ಮಾಡಿಸ್ಕೊಂಡು ಹೋಗಿದ್ರೆ ನನಗೂ ಬೆಸ್ಟು. ಮತ್ತು ನನಗೆ ಸ್ವಲ್ಪ ಕಡಿಮೆ ತೊಂದರೆ ತಪ್ಪುತ್ತೆ ಅಂತ ಅನ್ನಿಸ್ತೆ. ಅದಕ್ಕೆ ಇಲ್ಲಿಗೆ ಊಟ ತಂದುಬಿಡಿ, ಅವನು ತಿನ್ನಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿದ್ದೀನಿ. ಈಗ ಹೋಗಿ ಟೈಮ್ ಆಯಿತು, ಪಾಪನ ಕರ್ಕೊಂಡು ಬಂದು ಅವನಿಗೆ ತಿನ್ನೋಕ್ಕೆಲ್ಲ ರೆಡಿ ಮಾಡಿಬಿಡ್ಬೇಕು. ಇಲ್ಲಿ ಬಾ, 5 ಮಿನಿಟ್ ಹಾಕಿಸ್ಕೊ. ಇಲ್ಲಮ್ಮ ನೋಡ್ತೀನಿ, ಇಲ್ಲಮ್ಮ ಗಾಯ ಎಲ್ಲಾಗೈತೆ. ಎಲ್ಲಿಗೆ ಹೋಗ್ತಿದ್ವಿ? ಗಾಯ ಆಗೈತೆ, ನಡ್ಕೊಂಡು ಹೋಗ್ಬಾರ್ದು. ಈಗ ರೆಡಿ. ಗಾಯ ಆಗೈತೆ, ಹೆಂಗೆ ನಡ್ಕೊಬ. ಗಾಯ ಆಗಿಲ್ವಾ ನಿನಗೆ ಅಮ್ಮ? ಅಯ್ಯೋ ಕಾಲು ನೋಡಿ ಅವನದ. ವಾ ಎಲ್ಲಿ ಬಂಗಾರ, ಯಪ್ಪ ಬ್ಲಡ್ ಬತ್ತೈತಲ್ಲವಾ. ಆನೆ ಹೆಂಗೆ ತಿರ್ಗೋ ಆನೆ. ಸೊ ನಾವಿವತ್ತು ಹೋಗ್ತಾ ಇರೋಂತಹ ಹೋಟೆಲ್ ಬಂದು ಮಂದಾರ ಗ್ರ್ಯಾಂಡ್ ಅಂತ. ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಫುಡ್ಡು ಮತ್ತು ಕಡಿಮೆ ಬೆಲೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಊಟ. ಯಾರೆಲ್ಲ RR ನಗರದಲ್ಲಿದ್ದೀರಾ ಒಂದ್ಸಲ ಈ ಹೋಟೆಲಲ್ಲಿ ಊಟ ತಿಂದು ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇಲ್ಲಿ ಕೂತ್ಕೊಂಡು ಊಟ ತಿನ್ನೋದು. ಹೆಂಗೆ ಕೂತಿದೆ ನೋಡ. ಹತ್ತು ಬಾ ತಾತನ, ಹತ್ತು ಬಾ ಹೋಗೋಣ ಬಾ. ತಾತನ ಸ್ಕೂಟ್ರ್ ಮೇಲೆ ಹತ್ತು ಬಾ, ಬಾ ಹತ್ತು. ಕೀ ಕೊಡಿ ಹಾಕು ಅಂತ. ಹೋಗು ಓಡು ಓಡು ಹೋಗು. ಬಾ ಬರ್ತೀನಿ ಬಾ, ನಾನು ಬಾ ಬಾ. ಹಾಂ ಹತ್ತು 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 ಮೇಕೆ.
ಸೊ ನೆಕ್ಸ್ಟ್ ಡೇಗೆ ನಾವು ಬಂದಿರೋದು ಆರ್ ನಗರದಲ್ಲಿರುವಂತಹ ಆರುಮುಗಂ ಟೆಂಪಲ್ಗೆ. ಒನ್ ಆಫ್ ದ ಬೆಸ್ಟ್ ಟೆಂಪಲ್ ಇನ್ ದ ಆರ್ ನಗರ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನ. ನಿಮ್ಗೆ ಯಾವತ್ತಾದರೂ ಮನ್ಸಿಗೆ ಸ್ವಲ್ಪ ಬೇಜಾರು ಅನಿಸಿದರೆ, ಏನೋ ಒಂಥರ ಕಸಿವಿಸಿ ಆಗ್ತಾ ಇದ್ದರೆ ಈ ದೇವಸ್ಥಾನಕ್ಕೆ ಒಂದ್ಸಲ ಬಂದು ನೋಡಿ. ನಿಜವಾಗ್ಲೂ ನಿಮಗೆ ಆರಾಮ್ ಅನಿಸುತ್ತೆ. ಯಾಕಂದರೆ ಅಷ್ಟು ಪೀಸ್ಫುಲ್ ಆಗಿದೆ ಈ ದೇವಸ್ಥಾನ. ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಾನು 4 ವರ್ಷದಿಂದ ಬೆಂಗಳೂರಿನಲ್ಲಿ ಇದ್ದೀನಿ. ಬಟ್ ಇದುವರೆಗೂ ಈ ದೇವಸ್ಥಾನನ ಒಂದು ಸತಿನೂ ವಿಸಿಟ್ ಮಾಡಿಲ್ಲ ನಾನು. ಇದೇ ಫಸ್ಟ್ ಟೈಮ್ ನಾನು ಹೋಗಿರೋಂಥದ್ದು ಈ ದೇವಸ್ಥಾನಕ್ಕೆ. ಫಸ್ಟ್ ಟೈಮ್ ಹೋಗಿದ್ದಕ್ಕೆ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಈ ದೇವಸ್ಥಾನ. ನಾನು ಮತ್ತು ನಮ್ಮ ದೊಡ್ಡಮ್ಮ, ನನ್ನ ತಂಗಿ, ನಮ್ಮ ಪಾಪು 4 ಜನ ಹೋಗಿದ್ವಿ. ನಮ್ಮ ದೊಡ್ಡಮ್ಮ ನೆನ್ನೆ ನೈಟು ಮನೆಗೆ ಬಂದಿದ್ದರು. ಸೊ ಬೆಳಗ್ಗೆ ಹೋಗೋಣ, ಈ ಥರ ಚೆನ್ನಾಗಿರುತ್ತೆ, ನಾನು ಇದುವರೆಗೂ ನೋಡಿಲ್ಲ ದೊಡ್ಡಮ್ಮ, ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿ ಸಂಜೆ ಹೋಗಿದ್ದು ನಾವು. ಸನ್ಸೆಟ್ ಆಗೋ ಆ ಟೈಮಲ್ಲಿ ಹೋದರೆ ಮಾತ್ರ ನಿಜವಾಗ್ಲೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ಈ ದೇವಸ್ಥಾನ. ನೀವು ಯಾರಾದರೂ ಆರ್ ನಗರದಲ್ಲಿದ್ದರೆ ಒಂದ್ಸಲ ವಿಸಿಟ್ ಮಾಡಿ. ಈ ದೇವಸ್ಥಾನ ತುಂಬ ಚೆನ್ನಾಗಿರುತ್ತೆ. ನೋಡೇ ಇಲ್ಲ, ಎಷ್ಟು ಚೆನ್ನಾಗೈತಲ್ವ. 4 ವರ್ಷದಿಂದ ಇಲ್ಲೇ ಇದ್ದೀನಿ, ಒಂದ್ಸಲನೂ ಬಂದು ನೋಡೇ ಇಲ್ಲ ನಾನು. ಅಷ್ಟು ನಿಮ್ಮ ಜೊತೆ ಬಂದು ನೋಡಬೇಕು ಅಂತಿದ್ದೆ ನಾವು. ಹಾಂ, ಮಳೆಲ್ಲ ಪಡ್ಯಾನ ಕೈ ಹೊಚ್ಚಿಲ್ಲ ನನಗೆ. ವ್ಯೂ ನೋಡೋದಂದ್ರೆ ಅಪ್ಪ ಎಲ್ಲಿ ಹೋಯ್ತಿದ್ಯಾ? ಏನ ಏನಂದ್ರೆ ಹಾಯ್ ಗಾಯ್ ಗಾಯ್. ಪಪ್ಪ ನಮ್ಮ ಮನೆಯಲ್ಲ ಐತೆ ನೋಡು, ಮನೆಯಲ್ಲ ಐತೆ ನೋಡು ಪಪ್ಪ ಇದ್ದದ ಆಯ್ತಾ ಇಲ್ಲಿ. ಹೆಂಗೆ ಬಾ ಹಸ್ ಅಂತ ಹೇಳ ಪಾಪ ಹಸ್ಸನ. ಅಯ್ಯಪ್ಪ, ಇಷ್ಟಕ್ಕೆ ಸುಸ್ತಾದಂಗಾಯ್ತು ನನಗೆ.
ಪಾಪ ಸುಸ್ತಾಯ್ತಾ? ಸುಸ್ತಾಗೋಯ್ತಾ? ಇಲ್ಲ ಪಾಪ ಸ್ಮೈಲ್ ಇಲ್ಲಿ. ಇಲ್ಲಿಂದ ವ್ಯೂ ನೋಡೋದಾದರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅರ್ಧ ಬೆಂಗಳೂರೇ ಇಲ್ಲಿ ಈ ಜಾಗದಿಂದ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸುತ್ತ ಇರುವಂತಹ ಹಸಿರು ವಾತಾವರಣ, ಆ ಮಧ್ಯ ಪುಟ್ಟ ಪುಟ್ಟಾಗಿರುವಂತಹ ಮನೆಗಳು ನೋಡೋಕೆ ನಿಜವಾಗ್ಲೂ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಏನ ಅಪ್ಪ ಬೀಳ್ತೀಯಲ್ಲ ಹೋದ್ರೆ ನೀನು? ಮಾ ಏನದು? ಹಾಂ ಕಾಯಿ ಬಾ. ಏ ದಯವಿಟ್ಟು ನನಗೆ ಸುಮ್ಮನೆ ಬಾ ಸೈಕಲ್ ಮೇಲೆ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಆರ್ ಆರ್ ನಗರದಲ್ಲಿರುವಂತಹ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ. ಲಾಸ್ಟ್ ಟೈಮ್ ನಾವು ಬಂದಿದ್ದಾಗ ಪೇಂಟಿಂಗ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಗರಿಯೆಲ್ಲ ಮುಚ್ಚಿಬಿಟ್ಟಿದ್ರು. ಸೊ ಈ ಟೈಮು ನಾವು ಪೇಂಟಿಂಗ್ನ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಪೇಂಟಿಂಗ್ ಇದು. ಪೇಂಟಿಂಗ್ ಮಾಡಿರೋರಿಗೆ ಒಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಅಷ್ಟು ಸಖತ್ತಾಗಿದೆ. ನಾವು ಕೂಡ ಆ ಥರ ರೆಡಿ ಆಗ್ಲಿಕ್ಕಾಗಲ್ಲ, ಅಷ್ಟು ನೀಟಾಗಿ ಆ ಪೇಂಟಿಂಗ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೈಸೂರಿನಲ್ಲಿ ನಾನು ಚಾಮುಂಡಿ ಬೆಟ್ಟಕ್ಕೆ ಹೇಗೆ ಹೋಗ್ತಾ ಇದ್ನೋ ಈ ದೇವಸ್ಥಾನಕ್ಕೂ ಕೂಡ ನಾನು ಹಾಗೆ ಹೋಗ್ತೀನಿ. ನನಗಂತೂ ತುಂಬಾ ಇಷ್ಟ. ಬೇಜಾರಾದಾಗ ಅಥವಾ ಏನೋ ಒಂಥರ ಅನ್ನಿಸ್ದಾಗ ಮನಸ್ಸಿಗೆ, ಸೊ ಈ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀನಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅಂತಲೇ ಹೇಳ್ಬೋದು ಈ ದೇವಸ್ಥಾನ, ಅಷ್ಟು ಚೆನ್ನಾಗಿದೆ. ಸೊ ಇದನ್ನೆಲ್ಲ ನಾವು ನೋಡಿಕೊಂಡು ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 7:30, 8 ಆಗೋಗಿತ್ತು. ಪಾಪುಗೆ ಊಟ ತಿನ್ನಿಸ್ಬೇಕು ಅಂತ ಹೇಳಿಬಿಟ್ಟು ವೀಡಿಯೋನ ಮಾಡಲಿಕ್ಕೆ ಆಗಲಿಲ್ಲ. ಸೊ ನೆಕ್ಸ್ಟ್ ಡೇ ನನ್ನ ತಂಗಿ ಬಂದು 1 ವಾರ ಆಗಿತ್ತು. ಸೊ ಊರಿಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಹೊರಟಿದ್ಲು. ನಮ್ಮ ಮನೆಯವರು ಕರ್ಕೊಂಡೋಗಿ ಕೆಂಗೇರಿ ಹತ್ರ ಡ್ರಾಪ್ ಮಾಡ್ತೀನಿ, ಸೊ ಅಲ್ಲಿಂದ ಅವಳು ಬಸ್ಗೆ ಹೋಗ್ತಾಳೆ ಅಂತ ಹೇಳಿಬಿಟ್ಟು ಹೋಗಿದ್ವಿ. ನಮ್ಮ ಪಾಪು ತುಂಬಾ ಬೇಜಾರು ಮಾಡ್ಕೋತಾ ಇದ್ದಾಳು ಹೋದ ಅಂತ ಹೇಳಿಬಿಟ್ಟು. ಪಪ್ಪನ ಜೊತೆ ಹೋಗ್ತಾವಳೆ ಚಿಕ್ಕಿ ಪಪ್ಪನ ಜೊತೆ ಹೋಗ್ತಿದ್ದಾಳೆ. ಬಾಯ್ ಬಾಯ್. ಬಾಯ್ ಹೊಟ್ಟೋದ್ಲು. ಎಲ್ಲ ಚಿಕ್ಕಿ ಇಲ್ಲದು. ಅಯ್ಯೋ ಚಿಕ್ಕಿ ಇಲ್ವಲ್ಲಪ್ಪ, ಚಕಂದ. ನಾನು ಸ್ನಾನ ಮಾಡ್ಕೊಂಡು ಮಲ್ಕೊಳ್ವೆ. ಕ್ಯಾಚ್